ಏನ್ ಮಾಡ್ತಿದೀಯಾ? ಕೂಲಿ. ತಿಂಗಳ ಸಂಬಳ ಖಾಲಿ. ದುಡಿದೇ ಇದ್ರೆ ಉಪವಾಸ. ಕಾಯಿಲೆ ಬಿದ್ರೆ ವನವಾಸ. ನಾಳೆ ಗತಿ ದೇವ್ರೇ ದಿಕ್ಕು. ದುಡಿಯುವ ವರ್ಗದ ದೈನಂದಿನ ಹಾಡು ಇದು. ನಮ್ಮ ದೇಶದಲ್ಲಿ 3% ಮಂದಿ ಕೂತು ತಿಂತಾರೆ. ಉಳಿದವರು ದುಡಿದು ಉಪವಾಸ ಮಲಗುತ್ತಾರೆ. ಲಕ್ಷದಲ್ಲೊಬ್ಬ ಕಾರಲ್ಲಿ ಓಡಾಡ್ತಾನೆ. ಉಳಿದವರು ಧೂಳು ತಿಂತಾರೆ. ಬಡವ ಮನೆ ಕಟ್ಟುತ್ತಾನೆ. ಹಣವಂತ ವಾಸ ಮಾಡುತ್ತಾನೆ. ಇವರು ರೇಷ್ಮೆ ನೇಯುತ್ತಾರೆ. ಸಿರಿವಂತರ ಮದುವೆಗಳಲ್ಲಿ ಸೀರೆಗಳು ಸರಿದಾಡುತ್ತವೆ. 3 ವರ್ಷಕ್ಕೊಂದು ಹೊಸ ಉಡುಗೆ, 6 ತಿಂಗಳಿಗೊಮ್ಮೆ ಹೊಟ್ಟೆ ತುಂಬ ಊಟ, ವಾರಕ್ಕೊಂದೇ ದಿನ ನಿರುಮ್ಮಳ ನಿದ್ದೆ, ಕ್ಷಣ ಕ್ಷಣಕ್ಕೂ ಸುದೀರ್ಘ ನಿಟ್ಟುಸಿರು. ಯಾರೋ ದುಡಿಯುತ್ತಾರೆ, ಇನ್ಯಾರೋ ಮೆರೆಯುತ್ತಾರೆ. ಯಾರೋ ದಣಿಯುತ್ತಾರೆ, ಮತ್ಯಾರೋ ಕುಣಿಯುತ್ತಾರೆ. ಯಾರೋ ಸವೆಯುತ್ತಾರೆ, ಅಲ್ಯಾರೋ ಬೆಳೆಯುತ್ತಾರೆ. ಒಂದಕ್ಕೊಂದು ಹೊಂದದ ಚಿತ್ರಗಳ ಕೊಲಾಜ್ ನಮ್ಮ ಚೆಲುವ ಕನ್ನಡ ನಾಡು. ಕೋಲಾರದ ರೈತ, ಬಿಜಾಪುರದ ಕೂಲಿ, ಕುಂದಾಪುರದ ಬೆಸ್ತ, ರಾಮನಗರದ ರೇಷ್ಮೆ ಗೂಡಿನ ಕೆಲಸಗಾರ, ಈ ಎಲ್ಲರ ಅವಸ್ಥೆಯೂ ಅದೇ. ಬಿತ್ತಿದ್ದನ್ನು ಬೆಳೆಯಲಾರದವರು ಇವರು. ಇವರು ಬಿತ್ತುತ್ತಾರೆ, ಮತ್ತಾರು ಫಸಲು ಪಡೆಯುತ್ತಾರೆ. ಇವರ ಪಾಲಿಗೆ ಕೈ ತುಂಬ ಸಿಗುವುದು ವೇಜಸ್ ಆಫ್ ಟಿಯರ್, ಕಂಬನಿಯ ಕುಯಿಲು. ಇಂದು ಮೇ 1, ಕಾರ್ಮಿಕರ ದಿನಾಚರಣೆ. ವರ್ಷಕ್ಕೊಮ್ಮೆ ಬಂದು ಹೋಗುವ ಕಾರ್ಮಿಕ ಬಂಧುಗಳ ಈ ದಿನವನ್ನು ನೆಪವಾಗಿಟ್ಟುಕೊಂಡು ಇಡೀ ದಿನ ದುಡಿದು ಪುಡಿಗಾಸು ಪಡೆಯುವ ಹಲವು ಕಾರ್ಮಿಕರ ಕಥೆ ಅಲ್ಲಲ್ಲ, ವ್ಯಥೆಯನ್ನು ಕಂಬನಿಯ ಕೊಯ್ಲು ವಿಶೇಷ ಕಾರ್ಯಕ್ರಮದ ಮೂಲಕ ಬಿಂಬಿಸುತ್ತಿದ್ದೇವೆ. ಮಾಸಲು ಬಟ್ಟೆ ಧರಿಸಿ ಒಪ್ಪತ್ತಿನ ಊಟಕ್ಕಾಗಿ ತನ್ನ ಬಡಕಲು ದೇಹವನ್ನ ಪಣಕ್ಕೊಡ್ಡಿ 10 ವರ್ಷಗಳಿಂದ ಈ ಕೆಲಸ ಮಾಡುತ್ತಿದ್ದಾನೆ. ಇಲ್ಲಿ ನೀವು ಕಾಣ್ತಾ ಇರೋ ಸೈಯದ್ ಸರ್ವರ್. ಕಳೆದ 5-6 ವರ್ಷಗಳ ಹಿಂದಷ್ಟೇ ಬಾಡಿಗೆಯ ಆಟೋ ಓಡಿಸಿ ಅಷ್ಟಿಷ್ಟು ಬಂದ ಹಣದಿಂದ ಜೀವನ ಸಾಗಿಸುತ್ತಿದ್ದ. ಹೀಗೆ ತನ್ನ ಪಾಡಿಗೆ ತಾನು ಆಟೋ ಓಡಿಸಿಕೊಂಡು ಇದ್ದ ಸೈಯದನಿಗೆ ಮದುವೆಯಾಯಿತು. ಮುಂದೆ ಮಕ್ಕಳಾದವು. ಬಾಡಿಗೆ ಆಟೋ ಓಡಿಸಿ ಬಂದ ಹಣದಿಂದ ಸಂಸಾರದ ಬಂಡಿ ಸಾಗಿಸುವುದು ತುಂಬಾ ಕಷ್ಟವಾಯಿತು. ಮೂಲತಃ ರೇಷ್ಮೆ ನಾಡು ರಾಮನಗರದ ಸೈಯದ್ ಎಲ್ಲರಂತೆ ಮತ್ತಷ್ಟು ನೆಮ್ಮದಿಯಿಂದ ಜೀವನ ಮಾಡಬೇಕೆಂಬ ಆಶಯದಿಂದ ಬೇರೊಂದು ಉದ್ಯೋಗ ಅರಸುತ್ತಾ ಹೋದಾಗ ಅವನಿಗೆ ಸಿಕ್ಕಿದ್ದು ಈ ಉದ್ಯೋಗ.
ಕಳೆದ ಹಲವು ವರ್ಷಗಳಿಂದಲೂ ಈ ರೇಷ್ಮೆ ಉತ್ಪಾದನೆ ಮಾಡುವ ಈ ಪುಟ್ಟ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡಿ ಸಂಸಾರ ತೂಗಿಸುವ ಸೈಯದ್ನ ಕನಸು ನನಸಾಯ್ತಾ? ನಾವು ಮೊದಲು ಬಂದು ಆಟೋ ಡ್ರೈವರು, ಏನೋ ಸ್ವಂತ ಆಟೋ ತಗೊಳ್ಳೋಣ ಅಂದ್ಬಿಟ್ಟು ಈ ಕೆಲ್ಸಕ್ಕೆ ಸೇರಿದ್ದೀವಿ. ಈ ಕೆಲಸದಿಂದ ನಮಗೇನು ಆದಾಯ ಇಲ್ಲ. ಸಾಲದ ಮೇಲೆ ಸಾಲ ಹೆಚ್ಚುತ್ತಾನೆ ಐತೆ ಹೊರತು ಏನೂ ಕಮ್ಮಿ ಇಲ್ಲ. ಏನಾರ ಮುಂದಕ್ಕೆ ಏನಾರ ಒಂದು ಬರೋಣ ಅಂದರೆ ಏನೂ ಬರೋಕ್ಕಾಗ್ತಾಯಿಲ್ಲ. ಎಲ್ಲದಕ್ಕೂ ತೊಂದರೆನೇ. ನಂಗೆ ಮದುವೆ ಆಗಿ ಆಗಲೇ 3 ಹೆಣ್ಮಗು 1 ಗಂಡು ಮಗು ಐತೆ. ನಾವು ಏನಾರು ಒಂದು 4 ಜನ ಬಾಳೋಣ ಅಂತ ಮುಂದಕ್ಕೆ ಹೋಗ್ತಾಯಿದ್ದೀವಿ. ನಮ್ಗೆ ಯಾರೂ ಏನೋ ಸಾಮಾನ್ಯಗೆ ಮುಂದಕ್ಕೆ ತರೋರು ಯಾರೂ ಇಲ್ಲ. ಇದರಲ್ಲಿ ಗೆದ್ದರೆ ಐತೆ, ಇಲ್ಲದೆ ಹೋದ್ರೆ ಇಲ್ಲ. ನಮಗೆ ಬಾಡಿಗೆ ಮನೇಲಿದ್ದೀವಿ. ತಿಂಗಳಿಗೆ ಬಂದು 500 ರೂಪಾಯಿ ಬಾಡಿಗೆ ಕಟ್ಟಬೇಕು. ನಾವಿದು ತಿರುಗಿಸೋದ್ರಲ್ಲಿ ನಮಗೆ ತಿಂಗಳಿಗೆ 1,500 ರೂಪಾಯಿ ಸಿಕ್ಕುತ್ತೆ. ಕೆಲಸ ಮಾಡಿದರೆ ಸಿಕ್ಕುತ್ತೆ, ಇಲ್ಲದೆ ಹೋದ್ರೆ ಇಲ್ಲ. ಈ ಕಡೆ ಆ ಕಡೆ ಕೆಲಸ ಇಲ್ದಿರೋ ಟೈಮಲ್ಲಿ 15 ದಿವಸದಲ್ಲಿ 1 ವಾರ ನಡೆಯುತ್ತೆ, 1 ವಾರ ನಡೆಯಲ್ಲ. ಅಂಥ ಟೈಮಲ್ಲಿ ಯಾರ ಹತ್ರ ಹೋಗಿ 200 500 ಹಿಂಗೆ ಅಂತ ಸಾಲ ಕೇಳಬೇಕು. ಅದು ಬಿಟ್ಟರೆ ನಮಗೆ ಮುಂದಕ್ಕೆ ಏನೂ ಗತಿ ಇಲ್ಲ. ತಾನು ಜೀವನದಲ್ಲಿ ಬಯಸಿದ್ದು ಒಂದು, ಪಾಲಿಗೆ ಬಂದದ್ದು ಮತ್ತೊಂದು. ದಿನವಿಡೀ ಕೆಲಸ ಮಾಡುವ ಈ ಸೈಯದನಿಗೆ ತಿಂಗಳಿಗೆ ಕೇವಲ 1500 ರೂಪಾಯಿಗಳ ಸಂಬಳ. ದಿನವಿಡೀ ಮೈ ಮುರಿದು ದುಡಿದ ಈ ಅಲ್ಪ ಹಣದಿಂದ ಸೈಯದ್ ತಾನೇ ಏನು ಮಾಡಿಯಾನು ಅಲ್ವಾ? ಬಿಸ್ನೆಸ್ಸಿಗೆ ಏನಾರ ಒಂದು ಸ್ವಂತ ಮಾಡೋಣ ಅಂತ ನಿಂತ್ಕೊಂಡಿದ್ದೀವಿ. ಅದರಲ್ಲೂ ಏನೂ ಆಗ್ತಾಯಿಲ್ಲ. ಈಗ ನಾವು ಇದು ರಾಟೆ ತೀರಿಸ್ತೀವಿ. ಇದು ಬಂದು 25,000 ರೂಪಾಯಿ ಸಾಲ ಮಾಡಿದ್ದೀವಿ. ಏನಾರ ಹೆಂಡ್ರ ಮಕ್ಳಿಗೆ ಏನಾರ ಮುಂದಕ್ಕೆ ಆಗ್ಬೋದು ಅಂತ. ಅದು ಸಾಲ ಮಾಡಿರೋದು ನಮ್ಮ ಕೈಯಲ್ಲಿಲ್ಲ. ಇವ್ರವ್ರ ಕೈಯಲ್ಲಿ ಉಗಿಸ್ಕೊಂಡೇ ತಿರುಗ್ತಾ ಇದ್ದೀವಿ ಹೊರತು ಮುಂದಕ್ಕೇನೋ ನಾವು ಬಾಳ್ತಾ ಇಲ್ಲ. ನಮಗೆ ಬಾಳಕ್ಕೆ ಯಾರೂ ಕೊಡ್ತಾನೂ ಇಲ್ಲ. ಹಿರಿಯರು ಇದ್ದಾರೆ, ಇವರು ಅವರು ಅಂತ ಯಾರೂ ಬರ್ತಾಯಿಲ್ಲ ಮುಂದಕ್ಕೆ. ಪ್ರಾಯಶಃ ಇಂಥದ್ದೊಂದು ಮಾತು ಬಿಟ್ಟು ಈ ಬಡ ಕಾರ್ಮಿಕ ಸೈಯದ್ ಬಾಯಿಯಲ್ಲಿ ಮತ್ತಿನ್ನೇನು ಬರಲು ಸಾಧ್ಯ ಹೇಳಿ? ಈಗ ಅವನಿಗೆ ಬೇಕಿರುವುದು ಅವನು ಮೊದಲು ಬಯಸಿದ್ದ ನೆಮ್ಮದಿ ಜೀವನವಲ್ಲ. ಮೈ ಮುರಿದು ದುಡಿಯುವ ಅವನಿಗೆ ಅವನನ್ನ ನಂಬಿ ಬಂದ ಅವನ ಮಡದಿಗೆ ಮತ್ತು ತನ್ನ ಮುದ್ದು ಮಕ್ಕಳಿಗೆ 2 ಹೊತ್ತಿನ ಊಟ ಮಾತ್ರ. ಆದರೆ ಮುಂದೆ ಕೆಲಸ ಮಾಡಿದರೂ ಈ ಸಮಾಜದಲ್ಲಿ ಸಿಕ್ಕುತ್ತಾ?